ಮೀಡಿಯಾದವರಿಗೂ ನನ್ನ ನಮಸ್ಕಾರ. ಎಲ್ಲರೂ ನನ್ನ ಸಿನಿಮಾದ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸಿನಿಮಾದ ಟ್ರೈಲರು ಸಾಂಗ್ಸ್ನ ಈಗಷ್ಟೇ ನೋಡಿದ್ದೀರಾ. ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ನಂಬಿದ್ದೀನಿ. ಸೊ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗೂ ತುಂಬ ಕನಸಿರುತ್ತೆ, ತುಂಬ ಕನಸು ಕಟ್ಟು ಒಂದು ಇಂಡಸ್ಟ್ರಿಗೆ ಬಂದಿರ್ತಾರೆ. ಸೊ ಆ ಕನಸಲ್ಲಿ ನಾನು ನಾನು ಆ ಥರ ಒಂದು ಕನಸು ಕಟ್ಟಿದ್ದೇನೆ, ಒಂದು ಆರ್ಟಿಸ್ಟ್ ಆಗಬೇಕು ಅನ್ನೋದು. ಒಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ನನಗೆ ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ನಾನು 10 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದುಬಿಟ್ಟು ಹೊಟ್ಟೋಗಿದ್ದೆ. ನನಗೆ ಬೇಡ, ನಮಗೆಲ್ಲ ಸೆಟ್ ಆಗಲ್ಲ ಇಂಡಸ್ಟ್ರಿ ಅಂತಂದ್ಬಿಟ್ಟು ಹೊಟ್ಟೋಗಿದ್ದೆ. ಆಫ್ಟರ್ ಟಗರು ಆದಮೇಲೆ ನಾನು ಕಮ್ ಬ್ಯಾಕ್ ಮಾಡಿದ್ದು. ಸೊ ಟಗರು ಆದಮೇಲೆ ನಾನೊಂದು ಸಾಕಷ್ಟು ಮೂವಿ, ಒಂದು 2-3 ಮೂವಿ ಹೀರೋಯಿನಾಗೂ ಆ್ಯಕ್ಟ್ ಮಾಡಿದೆ. ಬಟ್ ಈ ಮೂವಿ ತುಂಬ ಸ್ಪೆಷಲ್ ನನಗೆ. ಯಾಕೆ ಅಂದರೆ ಇದು ಒಂದು ಫಿಮೇಲ್ ಓರಿಯೆಂಟೆಡು ಫುಲ್ ಫ್ಲೆಜ್ ಆಗಿ ನಾನು ಆ್ಯಕ್ಟ್ ಮಾಡಿರೋದ್ರಿಂದ ಇದು ಒಂದು ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಈ ಮೂವಿಲಿ ಒಂದು ಡಿಸೋಜಾ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಸೊ ಆ ಪಾತ್ರ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಅದು ಕಷ್ಟ ಅನ್ನೋದಕ್ಕಿಂತ ಕಷ್ಟಪಟ್ಟು ಇಷ್ಟ ಆಗಿ ಮಾಡಿದ್ದೀನಿ. ಒಂದು 5 ಗೆಟಪ್ಸ್ ಇದೆ ನನಗೆ, ತುಂಬ ಡಿಫ್ರೆಂಟ್ ಗೆಟಪ್ಸ್ ನನಗೆ ಡೈರೆಕ್ಟರ್ಸು ಮಾಡಿದ್ದಾರೆ. ನನಗೆ ಫಸ್ಟ್ ಟೈಮ್ ಬಂದು ರತ್ನತೀರ್ಥ ಸರು, ಮೇಡಮ್ ನೀವು ಈ ಮೂವಿಗೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಬೇಕು ಅಂದರು. ನಾನು ಯಾವುದೂವರೆಗೂ ಯಾವ ಮೂವಿನೂ ಹೀರೋಯಿನ್ ಆಗಿ ಸೈನ್ ಮಾಡಿರಲಿಲ್ಲ. ನನಗೆ ಫಸ್ಟಾಗಿ ಹೀರೋಯಿನ್ ಚಾನ್ಸ್ ಕೊಟ್ಟಿದ್ದೆ ನಮ್ಮ ರತ್ನತೀರ್ಥ ಸರು. ಬಟ್ ಅದಕ್ಕೆಲ್ಲ ಸಪೋರ್ಟ್ ಬೇಕು ನಮ್ಮ ಪ್ರಶಾಂತ್ ಸರ್. ಅವರಿಲ್ಲದೆ ನಾವು ಈ ಸಿನಿಮಾ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಪ್ರಶಾಂತ್ ಸರ್ ಆ್ಯಂಡ್ ರತ್ನತೀರ್ಥ ಸರ್. ವಿಶೇಷಗಳಿದೆ ನನ್ನ ಸಿನಿಮಾದಲ್ಲಿ. ನಾನು ಯುವರತ್ನ ಆ್ಯಕ್ಟ್ ಮಾಡಬೇಕಾದ್ರೆ ಆ ಅಪ್ಪು ಸರ್ನ ಕೇಳಿದ್ದೆ. ಅದಾದಮೇಲೆ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ, ನನ್ನ ಸಿನಿಮಾದಲ್ಲಿ ಒಂದೇ ಒಂದು ಹಾಡಿದೆ, ಹಾಡ್ಕೊಡಿ ಅಂತ. ಅವರು ಹೋಗೋದಕ್ಕೆ ಒಂದು 10 ಡೇಸ್ ಬಿಫೋರ್ ಅನ್ಕೊತೀನಿ. ಹಿಂದಿನ ದಿನ ಕೇಳಿದ್ದು, ನೆಕ್ಸ್ಟ್ ಡೇಗೆ ಬಂದು ಸರ್ ನನಗೆ ಸಿನಿಮಾದಲ್ಲಿ ಹಾಡು ಹೇಳಿದ್ರು. ಇವತ್ತು ಅವರಿಲ್ಲ, ಬಟ್ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇದೆ. ಆ್ಯಂಡ್ ಉಪೇಂದ್ರ ಸರ್ ಕೂಡ ಅಷ್ಟೇ. ಅವ್ರನ್ನೂ ನಾನು ಫೋನ್ ಮಾಡಿ ಕೇಳಿದೆ, ಈ ಥರ ಸರ್ ನನ್ನ ಮೂವಿಲಿ ಒಂದು ಹಾಡು ಹೇಳಬೇಕು ಅಂತ. ಖಂಡಿತ ಎಲ್ಲರೂ ತುಂಬ ದೊಡ್ಡ ಸಿಂಗರ್ಸ್, ರಾಜೇಶ್ ಕೃಷ್ಣನ್ ಸರ್ ಇರ್ಬೋದು, ಉಪೇಂದ್ರ ಸರ್ ಇರ್ಬೋದು, ಅಮೃತ ವರ್ಷಿಣಿ ಆ್ಯಂಡ್ ವಾಣಿ ಹರಕೃಷ್ಣ ಇರ್ಬೋದು, ಇನ್ನು ತುಂಬ ಜನ, ಸಾಕಷ್ಟು ಜನ ಸಿಂಗರ್ಸು ನನ್ನ ಮೂವಿಗೆ ಹಾಡು ಹೇಳಿದ್ದಾರೆ. ತುಂಬ ಖುಷಿಯಾಗಿದೆ. ಆ್ಯಂಡ್ ಇದೇ ತಿಂಗಳು ಜನವರಿ 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೇ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ನಾನು ಒಂದು ಆರ್ಟಿಸ್ಟ್ ಆಗೋದಕ್ಕೆ ತುಂಬ ಸ್ಟ್ರಗ್ಲಿಂಗ್ ಪಟ್ಟಿದ್ದೀನಿ. ಅದು ಒಂದು ಪ್ಲ್ಯಾಟ್ಫಾರ್ಮ್ ಇವತ್ತು ನನಗೆ ಸಿಕ್ಕಿದೆ. ಸೊ ಆ ಪ್ಲಾಟ್ಫಾರ್ಮ್ನ ನಾನು ತುಂಬ ಚೆನ್ನಾಗಿ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಕೈಯಲ್ಲಾದಷ್ಟು ನಾನು ಅದಕ್ಕೆ ನನ್ನ ಕ್ಯಾರೆಕ್ಟರ್ಗೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಹಾಗೆ ಈ ಮೂವಿಲಿ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಗ್ರೀಷ್ಮಾ ಇರ್ಬೋದು, ಸುಷ್ಮಿತಾ ಇರ್ಬೋದು, ಲೈಕ್ ಸುಮಂತ್, ನಮ್ಮ ಡೈರೆಕ್ಟರ್ ಸರ್, ಅಂದರೆ ಮೂವಿಗೆ ಆ್ಯಕ್ಟ್ ಮಾಡಿರೋದು ರಘು ಸರ್ ಇರ್ಬೋದು, ಸಾಕಷ್ಟು ಜನ ಈ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೇ ಈ ಸಿನಿಮಾ ಮಾಡೋಕ್ಕಾಯ್ತು. ಆ್ಯಂಡ್ ತುಂಬ ಕಷ್ಟ ಆಗಿದೆ ಈ ಸಿನಿಮಾ ರಿಲೀಸ್ ಆಗೋದಕ್ಕೆ. ಇವತ್ತು ರಿಲೀಸ್ ಆಗ್ತಿದೆ ಈ ಸದ್ಯದಲ್ಲೇ, ನೆಕ್ಸ್ಟ್ ಜನವರಿ 30ನೇ ತಾರೀಕು. ನಿಮ್ಮೆಲ್ಲರ ಆಶೀರ್ವಾದ, ಬ್ಲೆಸ್ಸಿಂಗ್ಸ್, ಸಪೋರ್ಟು ಇದೇ ಥರ ಇಲ್ಲಿ. ಖಂಡಿತ ಎಲ್ಲರೂ ನಿಮ್ಮ ಹತ್ರದ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ನಾನು ಆ್ಯಕ್ಟ್ರೆಸ್ ಆಗೋದಕ್ಕೆ ನನ್ನ ತಂದೆ ತಾಯಿ ಎಲ್ಲರೂ ತುಂಬ ಸಪೋರ್ಟ್ ಇದೆ. ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್.